ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಹೊಸ ವರ್ಷ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗೆ ನೀವು ಸಹ ಈ ಒಂದು ಹೊಸ ವರ್ಷದಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಇನ್ನೂ ಸಕ್ಸಸ್ಫುಲ್ ಮಾಡೋದಕ್ಕೆ ಸಹಾಯ ಮಾಡಬೇಕು. ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಯಾರೆಲ್ಲ ವ್ಯೂವರ್ಸ್ ಇದ್ದೀರಾ, ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಹತ್ತತ್ರ 3000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ, ಆದರೆ ವ್ಯೂಸ್ ಏನು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ಈ ಒಂದು ಹೊಸ ವರ್ಷದಿಂದ ವ್ಯೂಸು ಚೆನ್ನಾಗಿ ಬರಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡಿ. ಬನ್ನಿ, ಇವತ್ತು ನಾನು ಹೇಗೆ ಯುಗಾದಿ ಹಬ್ಬನ ಆಚರಿಸ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಬೇವು ಬೆಲ್ಲನ ತಿನ್ನಬೇಕು. ಹುರಿಗಡಲೆ, ಬೇವು ಮತ್ತು ಬೆಲ್ಲನ ಮಿಕ್ಸ್ ಮಾಡಿಟ್ಟಿರ್ತೀವಿ. ಅದು ಫ್ರೆಶ್ ಅಪ್ ಆದ ತಕ್ಷಣ ತಿಂದು ಸ್ನಾನ ಮಾಡಿಬಿಟ್ಟು ರಂಗೋಲಿಯನ್ನು ಹಾಕಿದೆ. ರಂಗೋಲಿ ಹಾಕಾದ್ಮೇಲೆ ಅಡುಗೆನ ಸ್ಟಾರ್ಟ್ ಮಾಡಬೇಕು. ಎಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಡುಗೆನ ಮಾಡಬೇಕೀಗ. ಅಡುಗೆ ಮಾಡಿ ಮುಗಿಸಿದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಏನೋ 2 ಗಂಟೆ ಒಳಗಡೆ, 2:15 ಒಳಗಡೆ ಮಾಡಿ ಮುಗಿಸ್ಬೇಕು ಅಂತ ಇತ್ತು. ಹಾಗಾಗಿ ನಾವು 2 ಗಂಟೆಗೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಮಾಮೂಲಿ ತುಳಸಿ ಪೂಜೆ, ದೇವ್ರ ಫೋಟೋದ ಪೂಜೆ. ಆಮೇಲೆ ನಾನು ಹಿಂದೆ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಮುಡುಪು ತೆಗೆದಿಡ್ತೀವಿ ನಾವು ದೇವರಿಗೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಕೂಡ ನಾವು 4 ಡಬ್ಬದಲ್ಲಿ ಹಾಕಿಬಿಟ್ಟು ಅಟ್ಟದ ಮೇಲೆ ಇಟ್ಟಿರ್ತೀವಿ. ತಿರುಪತಿಗೆ, ಧರ್ಮಸ್ಥಳಕ್ಕೆ, ಹಿರಿಯಡ್ಕ ಮತ್ತು ಮಣಿಕಲ್ಲು 4 ದೇವರಿಗೆ ನಾವು ಮುಡುಪನ್ನ ತೆಗೆದಿಡ್ತೀವಿ. ಸೊ ಯುಗಾದಿ ಹಬ್ಬದಲ್ಲಿ ನಾವು ಅದಕ್ಕೆ ಕಾಣಿಕೆಯನ್ನು ಕಟ್ತೀವಿ. ಕೆಲವರು ದೀಪಾವಳಿ ಟೈಮಲ್ಲಿ ಕಟ್ತಾರೆ, ಕೆಲವರು ಹೊಸ್ತಿನ ಮನೆ ಟೈಮಲ್ಲಿ ಕಟ್ತಾರೆ. ನಾವು ಯುಗಾದಿ ಹಬ್ಬದಲ್ಲಿ ಹಣ್ಣಿಟ್ಬಿಟ್ಟು ಕಾಣಿಕೆಯನ್ನು ಕಟ್ತೀವಿ.
ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಮಾಡಿರ್ತಕ್ಕಂಥ ಎಲ್ಲ ಅಡುಗೆನೂ ಕೂಡ ಎಡೆ ಇಡ್ತೀವಿ. ಸೊ ನನ್ನ ಹಳೆ ವಿಡಿಯೋಗಳಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಪ್ರತಿಯೊಂದು ಹಬ್ಬದಲ್ಲೂ ಸಹ ನಾವು ಎಡೆಯನ್ನು ಇಡ್ತೀವಿ. ಸೊ ಈ ಸತಿ ತುಂಬ ಅಡುಗೆಗಳನ್ನ ಮಾಡಿರಲಿಲ್ಲ, ಕಾರಣ ಅತ್ತಿಗೆ ಫ್ಯಾಮಿಲಿ ಮತ್ತು ಮೈದನ ಫ್ಯಾಮಿಲಿ ಎರಡೂ ಮಿಸ್ಸಿಂಗು. ಸೊ ಅವ್ರು ಬರಲಿಲ್ಲ, ಲೀವ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಸಿಂಪಲ್ಲಾಗಿ ಹಬ್ಬ ಮಾಡಿದ್ವಿ. ಸೊ ಸಿಂಪಲ್ಲಾಗಿ ಅಡುಗೆಗಳನ್ನ ಮಾಡಿದ್ವಿ. ಅನ್ನ, ದೋಸೆ, ನುಗ್ಗೆಕಾಯಿ ಸಾಂಬಾರು, ಆಲೂಗಡ್ಡೆಯ ಪಲ್ಯ, ತೊಂಡೆಕಾಯಿ ಪಲ್ಯ, ಚಿತ್ರಾನ್ನ, ಅತ್ರಸ, ಬೇವು ಬೆಲ್ಲ, ಇಷ್ಟು ಐಟಮ್ನ ಮಾಡಿದ್ವಿ. ಸೊ ಅದನ್ನೆಲ್ಲ ಬಡಿಸ್ಬಿಟ್ಟು ಎಡೆಗೆ ಕೈ ಮುಕ್ಕೊಂಡು ಊಟ ಮಾಡೋಷ್ಟೊತ್ತಿಗೆ 4 ಗಂಟೆ ಆಗೋಯಿತು. ಇನ್ನು ಸಂಜೆ 7 ಗಂಟೆ ಅಷ್ಟೊತ್ತಿಗೆ ರಾಮ ಮಂದಿರಕ್ಕೆ ಹೋಗಬೇಕು. ಅಲ್ಲಿ ನಾವು ಡೈಲಿ ಭಜನೆಯನ್ನು ಹೇಳ್ತೀವಿ ರಾಮನವಮಿ ಬರೋ ತನಕ. ಅಂದರೆ ಏಪ್ರಿಲ್ 6ನೇ ತಾರೀಕು ರಾಮನವಮಿ ಇದೆ. ಸೊ ಅದು ಬರೋ ತನಕ ನಾವು ಡೈಲಿ 7 ಗಂಟೆಯಿಂದ 8 ಗಂಟೆ ಭಜನೆಯನ್ನು ಹೇಳ್ತೀವಿ. ಸೊ ಭಜನೆ ಹೇಳೋಕ್ಕೆ ಅಲ್ಲಿಗೆ ಹೋಗಬೇಕು. ಮತ್ತು ಪೂಜೆ ಕೂಡ ಇದೆ. ಪೂಜೆ ಮುಗಿಸ್ಕೊಂಡ್ಬಂದರೆ ಇವತ್ತಿನ ಹಬ್ಬ ನಮ್ಮದು ಮುಗೀತು. ಈ ಥರ ನಾವಿವತ್ತು ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.